ವೇದಿಕೆಯಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ. ಡಿಸಿ ಗೌರಿಶಂಕರಿಂದ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹೊನ್ನುಡಿಕೆ ಗ್ರಾಮದಲ್ಲಿ ಹೊನ್ನುಡಿಕೆ ಯೂತ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ರಾಜ್ಯಮಟ್ಟದ ವಾಲಿಬಾಲ್ ಟೂರ್ನಿಮೆಂಟ್ ಆಯೋಜಿಸಲಾಗಿದ್ದು, ನಿಕಟಪೂರ್ವ ಶಾಸಕರಾದ ಸನ್ಮಾನ್ಯ ಡಿಸಿ ಗೌರಿಶಂಕರ್ ಅವರು ವಿಶೇಷ ಅತಿಥಿಗಳಾಗಿ ಆಗಮಿಸಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಇನ್ನು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿ ನಂತರ ಮಾತನಾಡಿದ ಗೌರಿಶಂಕರ್ ಅವರು 27ನೇ ತಾರೀಕು ಅಖಾಡಕ್ಕೆ ಬಂದ ಮೇಲೆ ಬೀಸುವಂತಹ ಗಾಳಿಗೆ ವಿರೋಧಿಗಳು ತಡೆದುಕೊಳ್ಳದೆ ಇರೋ ಹಾಗೆ ಗುಟುರು ಹಾಕೋಣ. ಕಳೆದ ಚುನಾವಣೆಯಲ್ಲಿ ತನ್ನ ವೈಯಕ್ತಿಕ ಸಮಸ್ಯೆಗಳಿಂದ ಸೋಲಲಾಗಿದೆ. ಆ ಸೋಲಿಗೆ ನಾನೇ ಕಾರಣಕರ್ತನಾಗಿದ್ದೇನೆ. ಆದರೆ ಮುಂಬರುವ 2028ರ ಚುನಾವಣೆಯಲ್ಲಿ ಗೌರಿಶಂಕರ್ ಚುನಾವಣೆಯಲ್ಲ, ಅದು ಚೆನ್ನಿಗಪ್ಪನ ಕುಟುಂಬದ ಚುನಾವಣೆ ಎಂದು ತೋರಿಸ್ತಾನೆ. ಇನ್ನು ಸುರೇಶ್ ಗೌಡ ಅವರಿಗೆ 1 ವರ್ಷ ಬಾಕಿ ಇದ್ದಾಗಲೇ ಚುನಾವಣೆ ಏನು ಅಂತ ತೋರಿಸೋಣ. ಈಗಾಗಲೇ ಯಾವ ಹಳ್ಳಿಗೂ ಒಂದು ಮಣ್ಣನ್ನ ಹಾಕಿಸುವಷ್ಟು ಯೋಗ್ಯತೆ ಇಲ್ಲದ ಶಾಸಕರಾಗಿದ್ದಾರೆ ಎಂದು ಸುರೇಶ್ ಗೌಡ ಅವರನ್ನ ಟೀಕಿಸಿದ್ರು. 27ನೇ ತಾರೀಕು ಅಖಾಡಕ್ಕೆ ಬಂದ್ಮೇಲೆ ನಮ್ದು ಬೀಸುವಂತ ಗಾಳಿಗೆ ವಿರೋಧಿಗೆ ತಡ್ಕಬಾರ್ದು, ಆ ತರ ಗುಟ್ಟಿರ್ಬೇಕಾಯ್ತದ, ಆ ತರ ಕೇಟ್ ಕೊಡುವಂತ ಕೆಲಸವನ್ನು ನಾವು ಮಾಡೋಣ. ನಾನು ಯಾವ ಮಾಡಿದ್ದೀನಿ ಇಲ್ಲ ಅನ್ನಲ್ಲ. 2023 ಚುನಾವಣೆಯಲ್ಲಿ ನಾನು ಯಾರು ನಮ್ಮ ಕಾರ್ಯಕರ್ತರ ಮೇಲೆ ಇಷ್ಟ ಇಲ್ಲ, ನನ್ಗೆ ಅವ್ರ ಮೇಲೆ ಆರೋಪ ಮಾಡ್ಲಿಕ್ಕೆ ಏನ್ ತಪ್ಪೋ ಗೊತ್ತಿಲ್ಲ. ನನ್ನ ಸ್ವಯಂ ನಾನು ಭರವಸೆ ಕೊಡ್ತೀನಿ ನಮ್ಮ ಕಾರ್ಯಕರ್ತರಿಗೆ. 2028ಕ್ಕೆ ಯಾವುದೇ ಕಾರಣಕ್ಕೂ ಗೌರಿಶಂಕರ್ ಎಡವಟ್ಟು ಮಾಡಲ್ಲ, ತಪ್ಪು ಮಾಡಲ್ಲ. ಯಾವುದೇ ಕಾರಣಕ್ಕೂ 2028 ಡೂ ಆರ್ ಡೈ ಚುನಾವಣೆ ಚಂಗಪ್ಪರ್ ಕುಟುಂಬದ್ದು ನಾವು ಮಾಡಿ ತೋರಿಸ್ತೀವಿ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬಹಳ ಪ್ರಮುಖವಾಗಬೇಕಾಗ್ತದೆ. ನಿಮ್ಮೆಲ್ಲರೂ ನಾನು ಒಂದು ಕೊನೆಯದಾಗ ನಮ್ಮ ಊರಿಗೆ ಹೇಳ್ತೀನಿ, ದಯವಿಟ್ಟು 2026 ಇಸ್ವಿ ಕಳೆಯವರೆಗೂ ಸುಮ್ಮನೆ ಬಿಡಿ. ಸ್ವಲ್ಪ ನಿಧಾನಕ್ಕೆ ಮಾರಿಕೊಂಡು ಹೋಗಿ. ಆಮೆ ಮರ ಗೊತ್ತಲ್ಲ, ರೇಸಿಂಗು ಯಾರು ಗೊತ್ತಾ ಗೆದ್ದಿದ್ದು? ಆಮೆ ಗೆದ್ದಿದ್ದು ಗೊತ್ತಾ? ಮರ ಓಡ್ಲಿ, ಓಡ್ಲಿ. ಇನ್ನು ಇದೇ ಗ್ರಾಮದ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಹುತಾತ್ಮರಾದ ಹರ್ಷದ್ ಎಂಬುವವರ ನೆನಪಿಗೆ ಈ ಟೂರ್ನಿಮೆಂಟ್ಗೆ ಹರ್ಷದ್ ಕಪ್ ಎಂದು ಹೆಸರಿಟ್ಟಿದ್ದು, ಸುಮಾರು 20ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ವು. ಅಲ್ಲದೆ ಕಾರ್ಯಕ್ರಮವು ಸಾವಿರಾರು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಅತ್ಯಂತ ಅದ್ದೂರಿಯಾಗಿ ನೆರವೇರಿದ್ದು, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಮೊದಲ 2ನೇ ಮತ್ತು 3ನೇ ಸ್ಥಾನಗಳಿಗೆ ಬಹುಮಾನದ ಮೊತ್ತವನ್ನು ಡಿಸಿ ಗೌರಿಶಂಕರ್ ಅವರೇ ವೈಯಕ್ತಿಕವಾಗಿ ವಿತರಿಸಿದ್ರು. ಇನ್ನು ಕೋರ್ ಕಮಿಟಿ, ಯುವ ಘಟಕ, ಐಟಿ ವಿಂಗ್, ಮಹಿಳಾ ಘಟಕದ ಸದಸ್ಯರು ಮತ್ತು ಸ್ಥಳೀಯ ಸಂಘಟನೆಗಳ ಶ್ರಮದಿಂದ ಪಂದ್ಯಾವಳಿ ಯಶಸ್ವಿಯಾಗಿ ನಡೆದಿದ್ದು, ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಸುವರ್ಣಗಿರಿ ಕುಮಾರ್, ನಾಗವಳ್ಳಿ ವಿನಯ್, ಹೊನ್ನುಡಿಕೆ ಉಸ್ತುವಾರಿ ಸದಸ್ಯರು ಹಾಗೂ ಪಕ್ಷದ ಮುಖಂಡರಾದ ನರುಗನಹಳ್ಳಿ ಮಂಜು ಅವರ ಹುಟ್ಟುಹಬ್ಬವನ್ನು ವೇದಿಕೆಯಲ್ಲಿ ಆಚರಿಸಲಾಯಿತು. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.